ಯಾ ಹುಡುಗಿರು ಹತ್ತುತ್ತಾ ಇದ್ದಾರೆ, ನಾನೇ ಸ್ವಲ್ಪ ಉಸಿರು ಜಾಸ್ತಿ ತಗೊಳ್ತಾ ಇದ್ದೀನಿ. ನಂಗೆ ಮೋಟಿವೇಶನ್ ಇವರೆಲ್ಲ. ನಾವು ಬೆಂಗಳೂರಿಂದ ಎಲ್ಲ ಬಂದಿದ್ದೀವಿ. ಆ್ಯಕ್ಚುಲಿ ಒಬ್ಬನೇ ಹೋಗ್ತಾರದು ಇಡೀ ಕಾಡಲ್ಲಿ. 80 ಡಿಗ್ರಿ ಇದೆ ಗುರು ಇದು. ಸೊ ನನ್ನ ಜೊತೆ ಇವರು ಜಾಯ್ನ್ ಆಗ್ತಾ ಇದ್ದಾರೆ ಇವಾಗ. ರೋಡ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಹತ್ತೋದು ಕಷ್ಟ, ಹಿಡಿಯೋದಂತೂ ಇನ್ನೂ ಕಷ್ಟ. ನಾನಿವಾಗ ಫುಲ್ ಟಾಪಿಗೆ ಹೋಗ್ತಾ ಇದ್ದೀನಿ. ಕೂತ್ಕೊಂಡು ಹೇಳಿ. ಓಕೆ ಓಕೆ ಹಾಂ ಹೌದೌದು. ಸೊ ನೋಡ್ತಿರ್ಬೋದು ಇಲ್ಲಿ ಸೆಂಟ್ರಲ್ಲಿ ಸ್ಟೆಪ್ಸು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಆಲ್. ಈ ಬೆಟ್ಟದಲ್ಲಿರೋ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯನ ಈ ಮೂರ್ತಿಯನ್ನು ಸ್ವತಃ ಸುಗ್ರೀವನ್ನೇ ಪ್ರತಿಷ್ಠಾಪನೆ ಮಾಡಿರೋದು. ವಿಚಿತ್ರ ಏನಂದರೆ ಈ ಬೆಟ್ಟದ ಮೇಲೆ ಒಂದು ಕಾಗೆ ಕೂಡ ಹಾರಾಡೋದಿಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ನಾನಿವತ್ತು ನಿಮಗೆಲ್ರಿಗೂ ಪರಿಚಯಿಸ್ತಾ ಇರೋದು ನಮ್ಮ ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರ ಇರೋ ಈ ರಾಮನಗರದಲ್ಲಿರೋ ಶ್ರೀ ರಾಮದೇವರ ಬೆಟ್ಟ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಿಟಿಯಿಂದ 5 ಕಿಲೋಮೀಟರ್ಸ್ ನಾವು ಬಂದರೆ ನಮಗೆ ಸಿಕ್ಕೋದೆ ಈ ಎಂಟ್ರೆನ್ಸು ಶ್ರೀ ರಾಮದೇವರ ಬೆಟ್ಟಕ್ಕೆ. ಗೈಸ್ ಫೈನಲಿ ಟಿಕೆಟ್ ಪರ್ಚೇಸ್ ಮಾಡಿ ಆಯಿತು. ಸೊ ಚಿಕ್ಕ ಮಕ್ಕಳಿಗೆ 10 ರುಪೀಸ್ ಇರುತ್ತೆ, ಅಡಲ್ಟ್ಸಿಗೆ 25 ರುಪೀಸ್ ಪರ್ ಪರ್ಸನ್. ಹಾಗೆಯೇ ಇಲ್ಲಿ ಡ್ರೋನು ಕ್ಯಾಮ್ರಾ ಅಲೋ ಮಾಡ್ತಾರೆ, ಬಟ್ ಡ್ರೋನ್ ಮಾತ್ರ ಆರಿಸೋಗಿಲ್ಲ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ರಣಹದ್ದುಗಳಿಗೆ ಒಂದು ಸಂರಕ್ಷಣೆ ಅಥವಾ ಅರಣ್ಯ ಅಂತ ಒಂದಿದ್ರೆ ಅದು ಈ ನಮ್ಮ ರಾಮನಗರದ ಈ ರಾಮದೇವರ ಬೆಟ್ಟ. ಇಡೀ ಕರ್ನಾಟಕದಲ್ಲಿ ಇದೊಂದೇ ಇರೋದು ವಲ್ಚರ್ ಸ್ಯಾಂಚುರಿ. ಬಿಗಿನರ್ಸ್ಗೆ ಇದೊಂದು ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಹೇಳ್ಬೋದು. 1980ಸಲ್ಲಿ ಇದ್ದಿದ್ದಷ್ಟು ಪರ್ಸೆಂಟೇಜ್ ಆಫ್ ರಣಹದ್ದುಗಳು ಇವಾಗ 99.9% ಅಷ್ಟು ಎಲ್ಲದೂ ನಾಶ ಆಗೋಗಿದೆ ಅಂತೆ. ಸೊ ಇನ್ನಿರೋದೇ 0.1% ಅಷ್ಟೇ. ಇಲ್ಲಿ ವಿಸ್ಮಯ ಏನು ಅಂತ ಹೇಳಿದ್ರೆ ಈ ಬೆಟ್ಟದ ಮೇಲೆ ಯಾವುದೇ ಕಾಗೆ ಕೂಡ ಹಾರಾಡಲ್ಲ, ಒಂದು ಕಾಗೆ ಕೂಡ ಈ ಬೆಟ್ಟದ ಮೇಲೆ ಹಾರಾಡಲ್ಲ. ವನವಾಸದಲ್ಲಿದ್ದಾಗ ರಾಮ ಮತ್ತು ಸೀತೆ ಇಲ್ಲಿ ಬಂದಿರ್ತಾರೆ. ಆ ಟೈಮಲ್ಲಿ ಈ ಒಂದು ಕಾಗೆ ಸೀತೆಗೆ ತುಂಬಾ ತೊಂದರೆ ಕೊಡುತ್ತೆ. ಸೊ ಆ ಕಾಗೆ ತೊಂದರೆ ಕೊಟ್ಟಿದ್ದರಿಂದ ರಾಮ ಅಲ್ಲೇ ಇದ್ದಂಥ ಒಂದು ಗರಿಕೆ ಹುಲ್ಲನ್ನು ತಗೊಂಡು ಬಾಣ ಮಾಡಿಕೊಂಡು ಆ ಕಾಗೆ ಒಂದು ಕಣ್ಣನ್ನು ಡ್ಯಾಮೇಜ್ ಮಾಡ್ತಾರೆ. ಸೊ ಅದಾದಮೇಲೆ ಆ ಕಾಗೆ ಹೇಳುತ್ತೆ ಇನ್ಮೇಲೆ ನಾವು ಈ ಬೆಟ್ಟದ ಮೇಲೆ ಹಾರಾಡಲ್ಲ ಅಂತ. ಸೊ ಅವಾಗಿಂದ ಇಲ್ಲಿ ಯಾವುದೇ ಒಂದು ಕಾಗೆ ಕೂಡ ಹಾರಾಡಲ್ಲ ಅಂತ ಪೌರಾಣಿಕ ಕಥೆ ಇದೆ. ಆ್ಯಕ್ಚುಲಿ ಒಬ್ಬನೇ ಹೋಗ್ತಿರೋದು ಇಡೀ ಕಾಡಲ್ಲಿ. ಇಲ್ಲಿ ರಣಹದ್ದುಗಳು ಬಿಟ್ಟರೆ ಬೇರೆ ಯಾವ ಪ್ರಾಣಿಗಳು ಇಲ್ಲ. ಇದ್ದರೆ ಚಿಕ್ಕ ಪುಟ್ಟ ಪ್ರಾಣಿಗಳಿರ್ಬೋದು, ಕೋತಿ ಆ ಥರದ್ದೆಲ್ಲ ಇರುತ್ತೆ. ಕೋತಿ ಆ್ಯಕ್ಚುಲಿ ಮೇಲಿದೆ. ಅದು ಬಿಟ್ಟರೆ ಅಷ್ಟೊಂದು ಭಯಪಡೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಬರ್ತೀರಿ ಅಂತ ಹೇಳಿದ್ರೆ ನೀವು ಕ್ಯಾಶ್ ತೊಗೊಂಬರೋದು ಬೆಟರು. ಸೊ ಅಲ್ಲಿ ಗೇಟಲ್ಲಿ ನೀವು 25 ರುಪೀಸ್ ಕೊಡಬೇಕಾಗುತ್ತೆ. ಅಲ್ಲಿ ಆನ್ಲೈನ್ ಪೇಮೆಂಟ್ ಯಾವುದು ಎಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಕ್ಯಾಶ್ ತೊಗೊಂಬಂದರೆ ತುಂಬಾ ಒಳ್ಳೆಯದು. ಎಂಟ್ರಿ ಗೇಟಿಂದ 1 ಕಿಲೋಮೀಟರ್ ಅಥವಾ 800 ಮೀಟರ್ಸ್ ಬಂದರೆ ಸೊ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಸೊ ನಮ್ಮ ಬೈಕು, ಕಾರು ಎಲ್ಲ ಇಲ್ಲದೇ ಲಾಸ್ಟು. ಇಲ್ಲಿಂದ ನಾವು ಅರೌಂಡ್ 400 to 500 ಸ್ಟೆಪ್ಸ್ ಇದೆ. ಆ ಮೆಟ್ಲನ್ನು ಹತ್ಕೊಂಡು ನಾವು ಬೆಟ್ಟದ ಮೇಲೆ ಹೋಗಬೇಕಾಗುತ್ತೆ. ಐಸ್ ವೆಲ್ಕಮ್ ಟು ರಾಮದೇವರ ಬೆಟ್ಟ. ಸೊ ಇಲ್ಲಿಂದನೇ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. 500 ಸ್ಟೆಪ್ಸ್ ಇದೆ ಇಲ್ಲಿಂದ. ಅಲ್ಲಿ ಕಸ ಎಸೆಯಬೇಡಿ. ಸೊ ಕಸನೆಲ್ಲ ಇಲ್ಲಿ ವಾಟರ್ ಬಾಟಲ್ಸ್ ಆಗಿರ್ಬೋದು ನೋಡಿ, ಇಲ್ಲಿ ಈ ಥರ ಎಲ್ಲ ತಂದು ಇಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದು ಒಳ್ಳೆ ಗುಣ ಅಲ್ಲ. ಸೊ ನೋಡ್ತಿರ್ಬೋದು ಇಲ್ಲಿ ಸೆಂಟ್ರಲ್ಲಿ ಸ್ಟೆಪ್ಸು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ, ಹಾಗೆಯೇ ಈ ಕಡೆ ನೋಡಿ ಎಷ್ಟು ಅದ್ಭುತವಾಗಿದೆ ಗುರು. ನನಗೆ ಇನ್ನೊಂದು ಡೌಟು, ಈ ದೇವರೆಲ್ಲ ಏನಕ್ಕೆ ಹೋಗಿ ಬೆಟ್ಟದ ಮೇಲೇ ಕೂತ್ಕೊಳ್ತಾರೆ ಅಂತ. ಐ ಥಿಂಕ್ ನಮ್ಮನ್ನೆಲ್ಲ ನೋಡೋದಕ್ಕೋಸ್ಕರ ಮೇಲಿಂದ ವ್ಯೂ ಚೆನ್ನಾಗಿರುತ್ತೆ ಅಂತ ಅಲ್ಲೋಗಿ ಕೂರ್ತಾರೆ ಅಂತ ಅನಿಸುತ್ತೆ. ಬೆಟ್ಟ ಚೆನ್ನಾಗಿದೆ ಹತ್ತೋದಕ್ಕೆ. ನೋಡಿ ನೀವು ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಸೆಂಟ್ರಲ್ಲಿ ಸ್ಟೆಪ್ಸ್ ಇದೆ, ಆ ಕಡೆ ಈ ಕಡೆ ಮರ ಇರೋದ್ರಿಂದ ಬೇಸಿಗೆ ಟೈಮಲ್ಲಿ ಬಂದ್ರೂ ಅಷ್ಟು ನಿಮಗೇನು ಇದಾಗಲ್ಲ. ಸೊ ಈ ಮರನೇ ನೆರಳು ಕೊಡುತ್ತೆ ನಮಗೆ. ತುಂಬಾ ಚೆನ್ನಾಗಿದೆ ಇದು. ಬೆಂಗಳೂರು ಅಂತ ಹೇಳಿದ್ರೆ ಬರೀ ಅಪಾರ್ಟ್ಮೆಂಟು, ಬಿಲ್ಡಿಂಗು ಇದೆ ಅಂತ ತಿಳ್ಕೊಳ್ತೀವಿ. ಬಟ್ 100 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಂತೆಂಥ ಪ್ಲೇಸ್ ಇದೆ ಅಂತ ಹೇಳಿದ್ರೆ, ಹಾಗೆಯೇ ಸಿಟಿ ಸೆಂಟರಲ್ಲಿ ಕೂಡ ತುಂಬ ಇತಿಹಾಸ ಇರುವಂಥ ದೇವಸ್ಥಾನಗಳು ಕೂಡ ಇದೆ.
ಸೊ ಈ ರಾಮದೇವರ ಬೆಟ್ಟ ಬೆಂಗಳೂರಿಂದ ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ. ರಾವಣನ ಕೊಂದಾದಮೇಲೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇರುತ್ತೆ. ಅದನ್ನು ನೋಡ್ತಿರೋಂಥ ಸುಗ್ರೀವ ಸುಮ್ಮನೆ ಇರೋದಿಲ್ಲ. ಅಲ್ಲಿ ನಡೀತಿರೋಂಥ ಚಿತ್ರಣನ ಒಂದು ಮೂರ್ತಿ ಥರ ಮಾಡಬೇಕು ಅಂತೇಳಿ ರಾಮ, ಸೀತೆ, ಲಕ್ಷ್ಮಣ ಹಾಗೂ ಆಂಜನೇಯ ಇರುವಂತಹ ಒಂದು ಕೆತ್ತನೆಯನ್ನು ಮಾಡಿಸಿ ಕಲ್ಲಲ್ಲಿ ಅದನ್ನು ಅವನ ರಾಜ್ಯ ಆದಂಥ ಕಿಷ್ಕಿಂಧೆಗೆ ತಗೊಂಡೋಗ್ತಾ ಇರ್ತಾರೆ. ಯಾರು? ಈ ಸುಗ್ರೀವ. ಸೊ ಅದೇ ಟೈಮಲ್ಲಿ ಈ ಬೆಟ್ಟದ ಮೇಲೆ ಹೋಗ್ತಾ ಇರೋ ಟೈಮಲ್ಲಿ ಸುಖಾಸುರ ಅಂತ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಆ ಟೈಮಲ್ಲಿ ಆ ಮೂರ್ತಿನ ಈ ಬೆಟ್ಟದ ಮೇಲೆ ಇಟ್ಬಿಟ್ಟು ಯುದ್ಧ ಮಾಡಿಬಿಟ್ಟು ಆ ಸುಖಾಸುರನ ಸಾಯಿಸ್ಬಿಡ್ತಾನೆ ಸುಗ್ರೀವ. ಸೊ ಆ ಥರ ಸಾಯಿಸಿ ಆದಮೇಲೆ ವಾಪಸ್ ಆ ಮೂರ್ತಿನ ಎತ್ಕೊಳ್ಳೋಕೆ ಹೋದಾಗ ಮೂರ್ತಿ ಬರೋದಿಲ್ಲ. ಅವಾಗ ರಾಮ ಪ್ರತ್ಯಕ್ಷ ಆಗಿಬಿಟ್ಟು ಹೇಳ್ತಾರೆ, ಸೊ ನಾನು ಇಲ್ಲೇ ಇರ್ತೀನಿ, ನನ್ನನ್ನು ಇಲ್ಲಿನೇ ಸ್ಥಾಪನೆ ಮಾಡು ಅಂತ. ಅವಾಗಿಂದ ಈ ಬೆಟ್ಟದಲ್ಲಿ ಈ ಮೂರ್ತಿ ಇಲ್ಲೇ ಉಳ್ಕೊಂಡಿದೆ. ಸೊ ಆ ಮೂರ್ತಿ ಪಟ್ಟಾಭಿಷೇಕ ನಡೀತಿರೋ ಟೈಮಲ್ಲಿ ಅಲ್ಲಿ ಯಾವ ಥರ ಇರುತ್ತೋ ಒಂದು ಅಲ್ಲಿ ಸೀನು, ಅದೇ ಥರ ಈ ಮೂರ್ತಿನ ಕೆತ್ತನೆ ಮಾಡಿರೋದು. ಅದಕ್ಕೋಸ್ಕರ ಈ ದೇವರಿಗೆ ಪಟ್ಟಾಭಿರಾಮ ಅಂತ ಹೆಸರು ಬಂದಿದೆ. ಈ ಬೆಟ್ಟನ ಕರ್ನಾಟಕದವರು ರಾಮದೇವರ ಬೆಟ್ಟ ಅಥವಾ ರಾಮಗಢ ಅಂತ ಕರೆದ್ರೆ, ಹೊರ ರಾಜ್ಯದವರು ಇದನ್ನು ಶೋಲೆ ಬೆಟ್ಟ ಅಂತ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಹಿಂದಿಯ ಒಂದು ಶೋಲೆ ಅಂತ ಮೂವಿ ಇಲ್ಲೇ ಶೂಟಿಂಗ್ ಆಗಿರೋದು. ಸೊ ಅಲ್ಲಿಂದ ಬೆಟ್ಟ ಹತ್ಕೊಂಡು ಬಂದರೆ ಈ ಕಡೆ ಬಂದರೆ ಸೀದಾ ನಮಗೆ ಸಿಕ್ಕೋದೆ ಈ ಪಟ್ಟಾಭಿರಾಮ ದೇವಸ್ಥಾನ. ಸೊ ನೋಡ್ತಿರ್ಬೋದು ಈ ಬಂಡೆ ಹೇಗಿದೆ ಅಂತ. ಸೊ ಇಲ್ಲಿ ಕಲ್ಲಿನ ಟೆಕ್ಸ್ಚರೇ ಬೇರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ರಣಹದ್ದುಗಳು ಜಾಸ್ತಿ ಇರೋದು. ಅಲ್ಲಿ ಪಟ್ಟಾಭಿರಾಮನ ದರ್ಶನ ಮಾಡಿಕೊಂಡು ಈ ಕಡೆ ಬಂದರೆ ಇಲ್ಲಿ ಕಾಣಿಸೋದೆ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಗೈಸ್, ನೀವಿಲ್ಲಿ ನೋಡ್ತಿರೋ ಕೂಡ ವರ್ಷದ 365 ದಿನವೂ ಕೂಡ ನೀರಿರುತ್ತೆ. ಇಲ್ಲಿ ನೀರು ಖಾಲಿಯಾಗಿರೋ ಹಿಸ್ಟ್ರಿನೇ ಇಲ್ಲ ಅಂತೆ. ಈ ಕೊಳದ ಒಂದು ಪೌರಾಣಿಕ ಕಥೆ ಏನಂತ ಹೇಳಿದ್ರೆ, ಶ್ರೀರಾಮ ವನವಾಸ ಇದ್ದಂಥ ಟೈಮಲ್ಲಿ 1 ವರ್ಷ ಇದೇ ಜಾಗದಲ್ಲಿ ವಾಸ ಮಾಡ್ತಿದ್ರಂತೆ. ಆ ಟೈಮಲ್ಲಿ ಸೀತೆಗೆ ನೀರು ಬೇಕಾಗಿದ್ದಾಗ ರಾಮ ಸ್ವತಃ ಈ ಕಲ್ಯಾಣಿನ ಅಂದರೆ ಈ ನೀರಿದೆಯಲ್ಲ, ಸೊ ಇದನ್ನು ಸೃಷ್ಟಿಸಿರೋದು. ತುಂಬಾ ಡೀಪ್ ಇದೆ ಅಂತ, ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಅಂತ ಇಲ್ಲಿನ ಜನರೆಲ್ಲ ಹೇಳ್ತಾರೆ. ಸೊ ತುಂಬಾ ಆಳ ಇದೆ ಅಂತ ಇದು. ಸೊ ಇದು ವ್ಯೂ ಪಾಯಿಂಟು. ಇಲ್ಲಿ ಕೂತ್ಕೊಂಡು ನಾವು ಎಲ್ಲ ವ್ಯೂನು ಎಂಜಾಯ್ ಮಾಡ್ಬೋದು. ನೆರಳು ಕೂಡ ಇರುತ್ತೆ. ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲನೂ ನೋಡ್ಬೋದು ಸುತ್ತ. ಓಕೆ, ಶೋರ್. ಸೊ ಇವರು ನಾನು ಹೇಳಿದ್ನಲ್ಲ, ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ, ಅದಕ್ಕೋಸ್ಕರ ಸೇವ್ ವಲ್ಚರ್ ಅಂತ ಮಾಡ್ತಾ ಇದ್ದಾರೆ. ಕೂತ್ಕೊಂಡು ಹೇಳಿ. ಓಕೆ, ಆಕ್ಷನ್ ಹೇಳಿ ಅಂತ. ನಮಸ್ಕಾರ, ನಾವು ಬೆಂಗಳೂರಿಂದ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದಿದ್ದೀವಿ. ಇವತ್ತು ನಿನ್ನೆ ಬಂದು ಇಂಟರ್ನ್ಯಾಷನಲ್ ವಲ್ಚರ್ ಅವೇರ್ನೆಸ್ ಡೇ ಅಂತ ಸೆಲೆಬ್ರೇಟ್ ಆಗಿತ್ತು. ಅದನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ರಣಹದ್ದುಗಳು ಅಳಿವಿನಂಚಿನಲ್ಲಿರುವಂತಹ ಒಂದು ಬರ್ಡ್ ಸ್ಪೀಶೀಸು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಕಳ್ಕೊತಾ ಇದ್ದೀವಿ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತಲೇ ಹೇಳ್ಬೋದು. ರಾಮನಗರದಲ್ಲಿ ಕೆಲವು ವಲ್ಚರ್ಸ್ ಮಿಕ್ಕಿದೆ. ನಮಗೆ ಬೆಳಗ್ಗೆ ವೈಟ್ ರಂಪ್ ವಲ್ಚರ್ಸ್ ಕಾಣಿಸ್ತು. ಸೊ ನಾವೆಲ್ಲ ಈ ಒಂದು ಪ್ರಾಜೆಕ್ಟ್ ಜಟಾಯುವಿಂದ ವಲ್ಚರ್ಸ್ ಬಗ್ಗೆ ಒಂದಷ್ಟು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ. ಇವತ್ತೊಂದು ಕಾನ್ಫರೆನ್ಸ್ನ ಮಾಡಿ ಸಾಕಷ್ಟು ಜನ ಹೊಸಬ್ರು ವೈಲ್ಡ್ ಲೈಫ್ಗೆ ಅವರೆಲ್ಲ ವಲ್ಚರ್ಸ್ ಬಗ್ಗೆ ಕಲ್ತ್ಕೊಳ್ಳೋ ಥರ ಮಾಡ್ತಾ ಇದ್ದೀವಿ. ಹಾಗೆ ವಿ ನೀಡ್ ಮೋರ್ ವಾಯ್ಸಸ್ ಫಾರ್ ದ ಎಂಡೇಂಜರ್ಡ್ ಸ್ಪೀಶೀಸ್. ಸೊ ಇವರೆಲ್ಲರೂ ಅದ್ರ ಬಗ್ಗೆ ಕಲ್ತ್ಕೊಂಡು ವಲ್ಚರ್ಸ್ಗೆ ವಾಯ್ಸ್ ಆಗಿ ನಿಲ್ತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ರೋಟ್ರಾ ಕ್ಲಬ್ ಆಫ್ ಸ್ವರ್ಣ ಬೆಂಗಳೂರು ಹಾಗೆ ಹಲವಾರು ರೋಟ್ರಾ ಕ್ಲಬ್ಸ್ ನಮ್ಮ ಜೊತೆ ಕೈ ಜೋಡಿಸಿ, ರೋಟ್ರಾಕ್ ಡಿಸ್ಟ್ರಿಕ್ಟ್ 3192, 3191 ಎಲ್ಲ ರೋಟ್ರಾಕ್ಟರ್ಸು ಹಾಗೆ ಒಂದಷ್ಟು ಜನ ಸಿವಿಲಿಯನ್ಸು ಕೂಡ ನಮ್ಮ ಜೊತೆ ಸೇರಿ ಈ ಒಂದು ಕಾನ್ಫರೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇದನ್ನು ಕವರ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್ ಫಾರ್ ಜಾಯ್ನಿಂಗ್. ಓಕೆ, 1, 2, 3. ಥ್ಯಾಂಕ್ ಯು ಆಲ್. ಓಕೆ, ಓಕೆ, ಶೂರ್. ಹಾಂ, ಹೌದು, ಅದೇ ಹರ್ಷ ಅಂತ. ಹರ್ಷ. ಹರ್ಷ. ಹಾಂ, ಓಕೆ.
ಹರ್ಷ ಅವರೇ, ಧನ್ಯವಾದಗಳು. Thank you. ನಮ್ಮ ಈ ಒಂದು ಇವೆಂಟ್ನ ಕವರ್ ಮಾಡಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ಪ್ರಾಜೆಕ್ಟ್ಸಲ್ಲೂ ಕೂಡ ನಿಮ್ಗೆ ಮೊದಲೇ ಇನ್ಫಾರ್ಮೇಷನ್ ಮಾಡ್ತೀವಿ. ದಯವಿಟ್ಟು ಬಂದು ನಮ್ಮ ಜೊತೆ ಭಾಗಗೊಂಡು ಹಾಗೆ ಕವರ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆಲ್. ಬೈ ಬೈ. ಬಾಯ್. ಸೊ ತುಂಬಾ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ಸೊ ಆ್ಯಕ್ಚುಲಿ ಇವ್ರು ಮಾಡ್ತಿರೋದು ತುಂಬ ಒಳ್ಳೆಯ ಕೆಲಸ. ರಣಹದ್ದುಗಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನು ಸೇವ್ ಮಾಡಬೇಕು ಅಂತ ಇವ್ರು ಈ ಥರ ಎಲ್ಲ ಮಾಡ್ತಿದ್ರು. ಇದಕ್ಕೆ ತುಂಬ ಜನ ವಾಯ್ಸ್ ಕೊಡಬೇಕು. ಆ್ಯಕ್ಚುಲಿ ಇಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ನಾನಿವಾಗ ಫುಲ್ ಟಾಪಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿರೋದೆ ಪಟ್ಟಾಭಿರಾಮ ದೇವಸ್ಥಾನ. ಸೊ ಇಲ್ಲೇ ಪಾಯಿಂಟ್ ಇದೆ ಮೇಲೆ ಹೋಗೋದಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೂ ಅಷ್ಟೇ ನೆರಳು ಫ್ರೀ ಬೇಡ ಅಂದ್ರೂ ನೆರಳು ಕೊಡುತ್ತೆ. ಆ ಕಡೆ ಈ ಕಡೆ ಮರಗಳಿರೋದ್ರಿಂದ ನೋಡಿ ಎಷ್ಟು ಗ್ರೀನ್ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನಾನು ಬಂದಿರೋ ಟೈಮ್ ಅಂತೂ ಒಳ್ಳೆ ಟೈಮು. ಇವತ್ತು ಆ್ಯಕ್ಚುಲಿ ಬಿಸಿಲು ಕೂಡ ಕಡಿಮೆನೇ ಇದೆ. ರೋಡ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಸೊ ಬೆಟರ್ ನೀವು ಇಲ್ಲಿ ಶೂಸ್ ಹಾಕ್ಕೊಂಬರೋದು. ನೋಡಿ ಯಾವ ಥರ ಇದೆ ಮೇಲೆ ಹೋಗೋದಕ್ಕೆ. ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಇಲ್ಲಿ ಸ್ಟೆಪ್ಸ್ ಹತ್ಕೊಂಬರೋದು ಸ್ವಲ್ಪ ಈಸಿ ದೇವಸ್ಥಾನದವರೆಗೂ. ಫುಲ್ ಟಾಪ್ಗೆ ಹೋಗ್ಬೇಕಂದ್ರೆ ಸೊ ಈ ಥರ ಕ್ರಿಟಿಕಲ್ ಆಗಿರೋ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗತ್ತೆ. ಇದು ಮಜಾ. ಇಲ್ಲಿಂದ ಹೋಗಬೇಕು. ಜೈ ಶ್ರೀರಾಮ್ ಅಂತ ಹೇಳ್ಕೊಂಬಿಟ್ಟು ಹತ್ಕೊಂಡು ಹೋಗೋಣ ಬನ್ನಿ. ಸೊ ಆ್ಯಕ್ಚುಲಿ ಇದು ತುಂಬ ಟಫ್ ಇದೆ ಇವಾಗ. ಸೊ ನೋಡ್ತಿರ್ಬೋದು ತುಂಬ ಜಾಸ್ತಿ ಏನಿಲ್ಲ, ಅಲ್ಲಿವರೆಗೂ ಹೋಗಬೇಕು. ಐ ಥಿಂಕ್ ಶೂಸ್ ಯಾರೋ ಹಾಕೊಂಡು ಹೋಗ್ತೀವಿ. ಸ್ವಲ್ಪ ಟಫ್ ಇದೆ. ಓಕೆ ಬನ್ನಿ, ಆಗುತ್ತೆ. ಸೊ ನನ್ನ ಜೊತೆ ಇವರು ಜಾಯ್ನ್ ಆಗ್ತಾ ಇದ್ದಾರೆ ಇವಾಗ. ಒಂದು 80 ಡಿಗ್ರಿ ಇದೆ ಗುರು ಇದು. ಸೊ ನೋಡಿ ಹೆಂಗಿದೆ, ಎಷ್ಟು ಕಷ್ಟಪಟ್ಟು ಹತ್ತಬೇಕಾಗುತ್ತೆ. ಸೊ ಇಲ್ಲಿ ಸ್ಟೆಪ್ಸ್ ಆ್ಯಕ್ಚುಲಿ ಮಾಡಿರೋದು ಗ್ರಿಪ್ಗೋಸ್ಕರ ಈ ಕಡೆ ಇದು ಇಟ್ಟಿದ್ದಾರೆ. ಆಲ್ಮೋಸ್ಟ್ ತುಂಬ ಹೈಟಲ್ಲೇ ಇದ್ದೀನಿ. ಇಲ್ಲಿ ಅವ್ರು ಯಾರು ಬರಲಿಲ್ಲ? ಓಕೆ. ತುಂಬಾ ಚೆನ್ನಾಗಿದೆ ಹತ್ತೋದಕ್ಕೆ. ಸೊ ನೋಡ್ತಿರ್ಬೋದು ಈ ಕಲ್ಲು ಬೇರೆ, ಆ ಕಲ್ಲು ಬೇರೆ. ಇಳಿಯೋಗ ಸ್ವಲ್ಪ ಟಫ್ ಇದೆ. ತುಂಬಾ ಹೈಟ್ ಇದೆ ಆ್ಯಕ್ಚುಲಿ ಒಂದು ಸ್ಟೆಪ್ಪಿಂದ ಒಂದು ಸ್ಟೆಪ್ಗೆ. ಸೊ ನೋಡ್ತಿರ್ಬೋದು ಅಲ್ಲಿ ಇನ್ನೂ ಮಜಾ ಇರುತ್ತೆ. ಹತ್ತಿಲ್ಲ ಗುರು, ತುಂಬ ಕಷ್ಟ ಇದೆ. ಹುಡುಗಿರು ಹತ್ತುತ್ತಾ ಇದ್ದಾರೆ, ನಾನೇ ಸ್ವಲ್ಪ ಉಸಿರು ಜಾಸ್ತಿ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಫುಲ್ ಜೋಶಲ್ಲಿದ್ದಾರೆ. ಇದಂತೂ ಭಯಂಕರವಾಗಿದೆ. ಇನ್ನೊಂದು 3 ಆಯಿತು. ಆ್ಯಕ್ಚುಲಿ ಐ ಆಮ್ ಫ್ರಮ್ ಹಾಸನ್, ಬಟ್ ಹಾಸನ್ ನೇಟಿವು, ಬಟ್ ಬ್ಯಾಂಗ್ಳೂರಲ್ಲೇ ಇರೋದು. ಡಿಸೈನ್ ಇಂಜಿನಿಯರ್ ವರ್ಕ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್ ಬರ್ತಿರ್ತಾರೆ, ಬಟ್ ಫ್ರೆಂಡ್ ನೇಟಿವ್ ಹೋಗಿದ್ದಾನೆ. ಯಾ. ಸೊ ಫೈನಲಿ ಟಾಪಿಗೆ ಬಂದ್ವಿ. ನಂಗೆ ಮೋಟಿವೇಶನ್ ಇವರೆಲ್ಲ. ಇವರೇ ಹತ್ತುತ್ತಿದ್ದಾರೆ, ನಾನೇ ಯಾಕೆ ಹತ್ತಬಾರ್ದು ಅಂತ ಹತ್ಕೊಂಡ್ಬಂದಿದ್ದೀನಿ. ಇಂದ ನೋಡಿ ಗಾಯ್ಸ್, ಈ ಥರ ಇರುತ್ತೆ ವ್ಯೂ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿದ್ರೆ 1 2 3 4 5 6 7 ಹಿಂದೆ ಇನ್ನೂ 2 ಇದೆ. ಸೊ ಅದು ಅಷ್ಟೂ ಸಪ್ತ ಋಷಿಗಳು ಅಂತ ಹೇಳ್ತಾರೆ. ಇಲ್ಲಿನ ನೇಚರ್ಗೆ ಅಟ್ರ್ಯಾಕ್ಟ್ ಆಗಿ ಇಲ್ಲೇ ಇರಬೇಕು ಅಂತ ಸಪ್ತ ಋಷಿಗಳು ಕಲ್ಲಾಗಿದ್ದಾರೆ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ಆ್ಯಕ್ಚುಲಿ ಅಲ್ಲಿಂದ ಸ್ಟಾರ್ಟಾಗಿ ಇಲ್ಲಿ ಎಂಡ್ ಆಗುತ್ತೆ. ಬಟ್ ತುಂಬಾ ಟಫ್ ಇದೆ ಇಲ್ಲಿ ಬರುವಾಗ. ಆ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಇನ್ನೂ ಮಜಾ ಅಂತ ಹೇಳ್ಬೋದು. ನೆಮ್ಮದಿ ಗುರು. ಕಷ್ಟಪಟ್ಟು ಮೇಲೆ ಹತ್ಕೊಂಡ್ಬಂದು ಇಲ್ಲಿ ಒಂದು ಪಾಯಿಂಟಲ್ಲಿ ಕೂತ್ಕೊಂಡು ಸುತ್ತ ಈ ವ್ಯೂನ ಎಂಜಾಯ್ ಮಾಡ್ತಾಯಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ತುಂಬಾ ಖುಷಿ ಆಗ್ತಾಯಿದೆ, ಚೆನ್ನಾಗಿದೆ. ಇದ್ದಿದ್ದೆ ಗುರು ಈ ವರ್ಕು, ದಿನ ಇದ್ದಿದ್ದೆ. ಸೊ ಈ ಥರ ಸುತ್ತಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಈ ಒಂದೇ ಬೆಟ್ಟ ಅಲ್ಲ, ತುಂಬ ಬೆಟ್ಟಗಳು ಕಾಣಿಸುತ್ತೆ.
ಸೊ ಅಲ್ಲಿ ಹೈವೇ ಇದೆ ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಅಲ್ಲಿ ಸುತ್ತ ಬೆಟ್ಟಗಳಿದೆ. ಬಟ್ ತುಂಬ ಹಿಸ್ಟ್ರಿ ಅಂತ ಇರೋದು ಈ ಬೆಟ್ಟಕ್ಕೆ, ಈ ರಾಮದೇವರ ಬೆಟ್ಟಕ್ಕೆ. ನೋಡಿ ಎಷ್ಟು ಟಫ್ ಇದೆ ಅಂತ ಹಿಡಿಯೋದಕ್ಕೆ. ನೋಡಿ ಗುರು ಎಷ್ಟು ಕಷ್ಟ ಇದೆ ಇಲ್ಲಿ, ಹತ್ತೋದು ಕಷ್ಟ, ಇಳಿಯೋದಂತೂ ಇನ್ನೂ ಕಷ್ಟ. ಸೊ ನೋಡಿ, ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಎಷ್ಟು ಇದಿದೆ. ಇನ್ ಕೇಸ್ ನೀವು ಹಿಡ್ದಿರೋ ಕೈ ಬಿಟ್ಟರೆ ಡೈರೆಕ್ಟ್ ಅಲ್ಲೋಗಿ ಲ್ಯಾಂಡ್ ಆಗ್ತೀನಿ. ಅಯ್ಯಯ್ಯೋ, ಒಂದು ಸೈಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬೆಂಗಳೂರಿಂದ ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ ಇರೋದು ಇದು. ಸೊ ಒಂದು ಮಸ್ತ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಸೊ ನೋಡಿ ಹಿಡಿಯೋದು ಎಷ್ಟು ಕಷ್ಟ ಇದೆ ಅಂತ. ಗೈಸ್ ಫೈನಲಿ ನಾನು ಹೇಳೋದು, ಇಲ್ಲಿ ಬನ್ನಿ, ತುಂಬಾ ಎಂಜಾಯ್ ಮಾಡಿ. ಆದರೆ ಈ ಪರಿಸರನ ಹಾಳು ಮಾಡಬೇಡಿ. ಲೈಕ್ ಪ್ಲಾಸ್ಟಿಕ್ನ ಇಲ್ಲಿ ಬಿಸಾಕೋದು ಇದೆಲ್ಲ ಮಾಡಬೇಡಿ. ಸೊ ಗೈಸ್ ಇದಿಷ್ಟು ಈ ರಾಮದೇವರ ಬೆಟ್ಟದ ವ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಕ್ಕೋಣ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.